ಕೆಲಸವನ್ನ ಹುಡುಕಿಕೊಂಡು ಬಂದಂತ ಭಾವನಾಗೆ ಈಗ ಕೆಲಸ ಸಿಕ್ಕಿದೆ. ನಿಜಕ್ಕೂ ಕೂಡ ಸೂಪರ್ ಅಲ್ವಾ? ಸಿದ್ದೇಗೌಡರು ಇಂದಾನೆ ಒಂದು ಕೆಲಸ ಸಿಕ್ಕಿರೋದು. ಸೊ ಇಂಟರ್ವ್ಯೂಗೆ ಬಂದಿರ್ತಾಳೆ. ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ನನಗೆ ಒಂದು 30,000 ಆದ್ರೂ ಬೇಕೇ ಬೇಕು ಸರ್, ಒಂದು ಫ್ಯಾಮಿಲಿ ನಡೆಸಬೇಕು, ಪುಟಾಣಿ ಇದ್ದಾಳೆ ಹಾಗೆ ಹೀಗೆ ಅಂತ ಹೇಳಿದಾಗ 20,000 ಕೊಡ್ಬೋದು ಅಷ್ಟೇ, 30,000 ಎಲ್ಲ ಕೊಡಕ್ಕಾಗೋದಿಲ್ಲ, ನೀವು ಬೇರೆ ಕಡೆ ನೋಡ್ಕೊಳ್ಳಿ ಅಂತ ಅಲ್ಲಿ ಕಳಿಸ್ಬಿಡ್ತಾರೆ. ಆಗ ಸಿದ್ದೇಗೌಡರಲ್ಲಿ ಆಚೆ ಕಡೆ ನಿಂತ್ಕೊಂಡು ನೋಡ್ತಾರೆ. ಇಮಿಡಿಯೇಟ್ ಅವ್ರಿಗೆ ಕಾಲ್ ಮಾಡ್ತಾರೆ ಅಂದ್ರೆ HR ಗೆ, ನೀವು ಈ ಒಂದು ಹುಡುಗಿನ ಆಚೆ ಕಳಿಸಿಲ್ಲ, ಇಮಿಡಿಯೇಟ್ ಅವ್ರನ್ನ ಕರೆದು 50,000 ಕೊಡ್ತೀನಿ ಅಂತ ಹೇಳಿ 30,000 20,000 ನೀವು ಕೊಡಿ, ಮಿಕ್ಕಿದ್ 30,000 ಅರೇಂಜ್ ಮಾಡ್ಕೊಡ್ತೀನಿ, ತಲೆ ಕೆಡಿಸ್ಕೊಬಿಡಿ, ಇಮಿಡಿಯೇಟ್ ಅವ್ರನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಈಗೆಂದು ಸಿದ್ದೇಗೌಡರು ಹೇಳಿದ ತಕ್ಷಣ ಓಕೆ ಸರ್ ಅಂತ ಹೇಳಿ ನಂತರ ಭಾವನಾ ಅವರನ್ನ ಕರೆದು ನಿಮ್ಗೆ ಒಂದು ಕೆಲಸ ಖಚಿತ, ನಿಮಗೆ ಒಂದು ಕೆಲಸ ಸಿಕ್ಕಿದೆ, ಫಿಕ್ಸ್ ಆಗಿದೆ, ಬನ್ನಿ ಅಂತ ಕೂಡ ಅವರು ಕೂಡ ಕರೀತಾರೆ. ಆಗ ಭಾವನಾಗೆ ಖುಷಿ ಆಗುತ್ತೆ, ಜೊತೆಗೆ ಸ್ವಲ್ಪ ಅನುಮಾನ ಆಶ್ಚರ್ಯ ಕೂಡ ಆಗುತ್ತೆ. ಬೇಡ ಅಂತವ್ರು ಕೊಡಕ್ ಆಗಲ್ಲ ಅಂದವ್ರು ಈಗ ಯಾವ ರೀತಿ ಕೆಲಸವನ್ನ ಕೊಡ್ತಾ ಇದ್ದಾರೆ, ಯಾವ ರೀತಿ ಇಷ್ಟೊಂದು ಸಂಬಳವನ್ನ ಕೊಡ್ತಿದ್ದಾರೆ ಅಂತ ಭಾವನಾಗೂ ಕೂಡ ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ಒಂದು ಸಿದ್ದೇಗೌಡರು ಪ್ಲಾನ್ ಅಂತ ಈಗ ಸ್ವಲ್ಪವೂ ಕೂಡ ಭಾವನೆಗೆ ಗೊತ್ತಾಗ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ನಿಮ್ಗೂ ಕೂಡ ಇಷ್ಟವಾಯ್ತಾ? ಒಟ್ಟಿನಲ್ಲಿ ಸಿದ್ದೇಗೌಡರು ಇಂದ ಬಳಿಕ ಭಾವನೆಗೆ ಕೆಲಸ ಸಿಕ್ಕಿದೆ, ಸ್ಯಾಲರಿಯು ಕೂಡ ಜಾಸ್ತಿ ಇದೆ. ನೋಡ್ಬೇಕು ಮುಂದೆ ಯಾವೆಲ್ಲ ಟ್ವಿಸ್ಟ್ ಗಳು ಬರುತ್ತೆ ಅಂತ. ನೀವು ಕೂಡ ನೋಡ್ತಿದ್ದೀರಾ, ನಿಮ್ಗೂ ಕೂಡ ಇಷ್ಟವಾಗ್ತಿದ್ಯಾ? ನಿಮ್ಗೆ ಯಾವ ಪಾತ್ರಧಾರಿಗಳು ಇಷ್ಟ? ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.